ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಮತ್ತು ಇನ್ನೂ ಹೆಚ್ಚಿನ ಭಗವಂತ ಅವರಿಗೆ ಲಕ್ಷ್ಮೀ ಸಾಗರ್ಗೆ ಲಕ್ಷ್ಮೀ ಕಟಾಕ್ಷ ಕೊಟ್ಟು ಹೆಚ್ಚಿನ ಹೆಣ್ಮಕ್ಳಿಗೆ ಸಾಕಷ್ಟು ಒಂದು ಒಳ್ಳೆ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ. ಅವರಿಗೆ ತಮ್ಮೆಲ್ಲರೂ ಒಂದು ನಮ್ಮ ಹೆಣ್ಮಕ್ಳು ತಾಯಿಯಂದ್ರ ಆಶೀರ್ವಾದ ಅವರ ದಂಪತಿ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮತ್ತು ಇವತ್ತು ಏನು ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇವತ್ತು ಮಾರ್ಚ್ ತಿಂಗಳಿಗಾದ್ರೂ ಕೂಡ ಇವತ್ತು ಏಪ್ರಿಲ್ ಮೇ ತಿಂಗಳಲ್ಲಿ ಇವತ್ತು ನಮ್ಮ ಮಮತಾ ಅಧ್ಯಕ್ಷತೆಯಲ್ಲಿ ಮಮತಾ ಲಕ್ಷ್ಮೀ ಸಾಗರ್ ಅಧ್ಯಕ್ಷತೆಯಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಹೆಣ್ಮಕ್ಳು ಒಂದು ಮಹಿಳಾ ದಿನಾಚರಣೆ ಹಮ್ಮಿಕೊಂಡಿದ್ದಾರೆ. ಸುಮಾರು ದಿನದಿಂದ ಈ ಸಮಾಜದಲ್ಲಿ ಯಜ್ಞಳ್ಳಿ ವಾರ್ಡ್ನಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತಿನ ದಿನ ಪ್ರತಿ ವರ್ಷ ಏನು ವಿವಾಹ ವಾರ್ಷಿಕೋತ್ಸವನ್ನ ಮನೆ ಮಟ್ಟಕ್ಕೆ ಮಾಡ್ಕೊಂತಿದ್ವಿ. ಈ ವರ್ಷ ಏನು ಸಮಾಜದಲ್ಲಿ ಹಲವು ವರ್ಷಗಳಿಂದ ನಾನು ಏನು ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೀನಿ ನಮ್ಮ ಯಜ್ಞಳ್ಳಿ ಭಾಗದಲ್ಲಿ. ಇವತ್ತು ನಮ್ಮ ವಿವಾಹ ವಾರ್ಷಿಕೋತ್ಸವ ಇರೋದ್ರಿಂದ ನಮ್ಮ ಜನಗಳಿಗೆ ಏನಾದ್ರೂ ಒಂದು ಸಮಾಜ ಸೇವೆ ಮಾಡಬೇಕು ಅಂತೇಳಿ ಏನು ನಮ್ಮ ನಿಕಟಪೂರ್ವ ಶಾಸಕರು ಮಂಜಣ್ಣನವರ ಒಂದು ಕಚೇರಿಯಲ್ಲಿ ಮಹಿಳಾ ದಿನಾಚರಣೆಯನ್ನು ಮಾಡಿದ್ರು. ಅದೇ ರೀತಿ ನಮ್ಮ ವಾರ್ಡ್ನಲ್ಲೂ ಸಹ ನಮ್ಮ ಮಹಿಳೆಯರಿಗೂ, ನಮ್ಮ ತಾಯಂದ್ರು, ನಮ್ಮ ಅಕ್ಕ ತಂಗಿಯರು, ಸಹೋದರಿಯರು ಎಲ್ಲ ಇಲ್ಲಿ ಬಂದಿದ್ದಾರೆ. ಅವ್ರಿಗೆ ನಮ್ಮ ಮಹಿಳಾ ದಿನಾಚರಣೆ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿ ಈ ಒಂದು ಸಂಭ್ರಮಾಚರಣೆಯನ್ನ ಇಟ್ಕೊಂಡಿದ್ದೀನಿ. ನಮ್ಮ ಯಜ್ಞಳ್ಳಿ ಭಾಗದ ಜನರೇ ಜೊತೆ ಏನಾದ್ರೂ ಒಂದು ಸಂಭ್ರಮಾಚರಣೆ ಮಾಡೋದೇ ನಮ್ಗೆ ಈ ವಾರ್ಷಿಕೋತ್ಸವ ಅಂತ ಹೇಳಕ್ ಇಷ್ಟಪಡ್ತೀವಿ. ಸುಮಾರು ಇವತ್ತೊಂದು 500 ರಿಂದ 600 ಮಹಿಳೆಯರು ನನ್ನ ಅಕ್ಕ ತಂಗಿಯರು, ತಾಯಂದಿರಿಗೆ ಏನಾದ್ರೂ ಒಂದು ನಮ್ಮ ಕೈಲಾದಂತಹ ಸೇವೆ ಮಾಡ್ಬೇಕು ಅಂತೇಳಿ ಅವತ್ತಿನಿಂದ ನಮ್ಮ ಹಂಬಲ ಇದೆ. ಇವತ್ತು ಸಹ ಏನಾದ್ರೂ ಒಂದು ಕೊಡುಗೆ ನಮ್ಮ ಮನೆ ಮಟ್ಟಕ್ಕೆ ಅಲ್ಲದೆ ನಮ್ಮ ಯಜ್ಞಳ್ಳಿ ಭಾಗದ ಎಲ್ಲಾ ನಮ್ಮ ತಾಯಂದಿರಿಗೂ ಸಲ್ಲಿಸಬೇಕು ಅಂತೇಳಿ ಈ ಒಂದು ಮಹಿಳಾ ದಿನಾಚರಣೆಯನ್ನ ಇಟ್ಕೊಂಡಿದ್ದೀವಿ ಯಜ್ಞಳ್ಳಿ ಭಾಗದಲ್ಲಿ. ಆದಾಗಿಂದ ನಾನು ವಿಭಿನ್ನವಾಗಿ ನಮ್ಮ ಯಜಮಾನರು ಸರ್ಪ್ರೈಸ್ ಗಳು ಕೊಡ್ತಾನೆ ಬಂದಿದ್ದಾರೆ. ಬಟ್ ಈ ವರ್ಷ ಇವ್ರ ಜೊತೆ ಯಜ್ಞಳ್ಳಿ ವಾರ್ಡ್ ಜೊತೆ ಜನರ ಜೊತೆ ಆಚರಿಸ್ಕೊಳ್ಳೋದು ಯಾವ್ದು ಜನ್ಮದ ಪುಣ್ಯ ಫಲ ಅನ್ಸುತ್ತೆ. ಈ ನಮ್ಮ ಯಜಮಾನರು ಸತತವಾಗಿ 5 ವರ್ಷದಿಂದ ಯಜ್ಞಳ್ಳಿ ವಾರ್ಡ್ ಜನರಿಗೆ ಸೇವೆ ಮಾಡ್ಕೊಂಡೇ ಬಂದಿದ್ದಾರೆ. ಇನ್ನು ಹೆಚ್ಚು ಅವ್ರಿಗೆ ಸೇವೆ ಮಾಡೋ ಅವಕಾಶ ಸಿಗ್ಲಿ, ಜನರು ಮಾಡ್ಕೊಳ್ಳಿ, ದೇವರ ಆಶೀರ್ವಾದ ಸದಾ ನಮ್ಮ ಕುಟುಂಬದ ಮೇಲೆ ಇರ್ಲಿ ಅಂತ ಬೇಡ್ಕೊಳ್ತೀನಿ.